ಈಗ ಉಮರ್ ಶರೀಫ್ ಅವರೇ, ನೀವು ಇರಾನ್ನ ಸೋಲ್ಸೋಕ್ಕಾಗಲ್ಲ ಎರಡು ದೇಶಗಳ ಕಡೆಯಿಂದ ನೀವು ಮಾತಾಡ್ತೀರಾ, ಅಥವಾ ಇರಾನ್ ಈ ಎರಡು ದೇಶಗಳ ಮೇಲೆ ಗೆಲ್ಲಕ್ಕೂ ಆಗಲ್ಲ ಅಂತ ಹೇಳ್ತೀರಾ ಅಂತ? ಕರೆಕ್ಟ್. ಇರಾನ್ ಗೆಲ್ಲಕ್ಕೂ ಆಗೋದಿಲ್ಲ, ಸೋಲೋಕ್ಕೂ ಆಗೋದಿಲ್ಲ. ಗೆಲ್ಲೋಕ್ಕೂ ಆಗೋದಿಲ್ಲ, ಸೋಲೋಕ್ಕೂ ಆಗೋದಿಲ್ಲ. ಇದು ಹಂಗೆ ಎಂಗೇಜ್ ನಲ್ಲೇ ಇರುತ್ತೆ. ಒಟ್ನಲ್ಲಿ ಅಮೆರಿಕ ಬಂದು ಹೆಂಗಾದ್ರೂ ಮಾಡಿ ಇದರಿಂದ ಸೀಸ್ ಫೈರ್ ತಗೊಂಡ್ ಬಂದ್ಬಿಡೋಣ ಅಂತ ಅವರು ಯೋಚನೆ ಮಾಡ್ತಾ ಇದಾರೆ. ಅಮೆರಿಕ ಸಿದ್ಧವಾಗಿದೆ ಇದನ್ನ ಕೊನೆಗೊಳಿಸಕ್ಕೆ, ಬಟ್ ಇರಾನ್ ಇವಾಗ ಸಿದ್ಧವಾಗಿಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇರಾನ್ ಬಂದು ಅವರಲ್ಲಿ ಇವಾಗ ಏನಂದ್ರೆ ನೋವು ಉಂಟಾಗಿದೆ. ಅವರ ಲೀಡರ್ ಖಮೇನಿಯ ಹತ್ಯೆದ ನಂತರ ಅವ್ರಿಗೇನಂದ್ರೆ ನಮ್ಮ ಲೀಡರ್ನ ಕೊಂದಾಕ್ಬಿಟ್ಟಿದ್ಯಾ ಅಂತ ಹೇಳಿ ಅಲ್ಲಿರತಕ್ಕಂತ ಜನರು ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದಾರೆ. ಅಲ್ಲಿರತಕ್ಕಂತ ಜನರು ಕೂಡ ಅವ್ರಿಗೆ ಬೆಂಬಲ ಕೊಡ್ತಾ ಇದಾರೆ. ಸೊ ವಿ ಹ್ಯಾವ್ ಟು ಫೈಟ್ ಫಾರ್ ಆನರ್ ಅಂತ, ನಮ್ಮ ಗೌರವದ ಪ್ರಶ್ನೆ ಅಂತ ಹೇಳ್ಕೊಂಡು, ನಮ್ಮ ಸಾರ್ವಭೌಮತ್ವ ಅಂತ ಅವ್ರು ಹೇಳ್ಕೊಂಡು ಅವ್ರು ಬಂದು ಇವಾಗ ಏನ್ ಮಾಡ್ತಾ ಇದಾರೆ, ದೇ ಆರ್ ಫೈಟಿಂಗ್ ಫಾರ್ ದೇರ್ ಆನರ್. ಅದೇ ಇಂಪಾರ್ಟೆಂಟ್ ಇರೋದು. ಸುದರ್ಶನ್ ಸರ್, ಒಂದು ಕ್ವಶನ್ ಇದೆ ಸರ್ ನಂದು. ಈಗ ಭಾರತಕ್ಕೆ ವ್ಯಾವಹಾರಿಕ ಮಿತ್ರ, ಪಾರಂಪರಿಕ ಮಿತ್ರ ಯಾರು ಅಂದರೆ ಯಾರು ಕೇಳಿದ್ರು ಹೇಳ್ತಾರೆ ಇರಾನ್ ಅಂತ ಹೇಳಿ. ಇತ್ತೀಚಿನ ರಕ್ಷಣಾ ಮಿತ್ರ, ರಕ್ಷಣಾ ವ್ಯವಹಾರಗಳ ಮಿತ್ರ, ರಕ್ಷಣಾ ಸಾಮಗ್ರಿಗಳ ಪೂರೈಕೆ ಮಿತ್ರ ಮತ್ತು ಭಾವನಾತ್ಮಕ ಮಿತ್ರ ಯಾರು ಅಂತ ಕೇಳಿದ್ರೆ ನಿರ್ವಿವಾದವಾಗಿ ಇಸ್ರೇಲ್ ಅಂತ ಮಾತಾಡ್ತಾರೆ. ಭಾರತ ಇವತ್ತಿನ ತನ್ನ ಸೇನೆ ವಿಚಾರದಲ್ಲಿ ಅಮೆರಿಕವನ್ನು, ಇಸ್ರೇಲನ್ನು, ಹಿಂದೆ ರಷ್ಯಾ ನಂಬಿಕೊಂಡಿದ್ರಲ್ಲ ಅದಕ್ಕಿಂತ ಜಾಸ್ತಿ ನಂಬ್ಕೊಂಡಿದ್ದಾರೆ ಅಂತ ನನ್ನ ಒಂದು ಭಾವನೆ ಸರ್. ಹೀಗಿದ್ದಾಗ ನಮಗೆ ಇಸ್ರೇಲ್ಗೋ ಒಂದು ರೀತಿಯಲ್ಲಿ ಅಮೆರಿಕಕ್ಕೋ ಈ ಥರ ಆಗ್ತಿರೋಂಥ ಬೆಳವಣಿಗೆ ಇದೆಯಲ್ಲ, ನಾವು ಕೂಡ ರೀಥಿಂಕ್ ಮಾಡಬೇಕಾಗತ್ತಾ ಫಾರ್ ಇಸ್ರೇಲ್ ಆರ್ ಅಮೆರಿಕಾದ ಒಂದು ವ್ಯಾಪಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂತ? ನೋಡಿ, ಭಾರತ ಮತ್ತು ಇರಾನಿನ ನಂಟು ಏನಿದೆ ಬಹಳ ಡೆಲಿಕೇಟ್ಲಿ ಬ್ಯಾಲೆನ್ಸ್ ಆಗಿದೆ. ಓಕೆ, ನಾವು ಚಹಬಾರ್ ಬಂದರ್ನಲ್ಲಿ ಇನ್ವೆಸ್ಟ್ ಮಾಡಿದ್ವಿ, ಅವರ ಇನ್ಫ್ರಾಸ್ಟ್ರಕ್ಚರ್ ಗೆ ಇನ್ವೆಸ್ಟ್ ಮಾಡಿದ್ವಿ. ಆಮೇಲೆ ಒಂದು INSTC ಅಂತ ಹೇಳಿ, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರೇಡ್ ಕಾರಿಡಾರ್, ಇಟ್ ಈಸ್ ಫ್ರಮ್ ಮುಂಬೈ ಟು ರಷ್ಯಾ. ಓಕೆ, ಸೊ ದಟ್ ಈ ತರ ಏನ್ ಸಿಚುವೇಶನ್ ಬಂದಿದೆಯಲ್ಲ ಹರ್ಮುಜ್ ಜಲಸಂಧಿಯಲ್ಲಿ, ಅದನ್ನ ಬೈಪಾಸ್ ಮಾಡೋಕೆ ಅಂತ ಈಗಾಗಲೇ ಯೋಚನೆ ಮಾಡಿದ್ವಿ. ಬಟ್ ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನಾವು ಯಾವಾಗ್ಲೂ ಇರೇನಿನ ವೈರತ್ವ ಕಟ್ಕೊಂಡಿದ್ವಿ, ಅಥವಾ ಒಂದು ಗುಂಪಿಗೆ ಸೇರಿದವರಲ್ಲ, ಇರೇನ್ ವಿರೋಧಿಸಿರೋ ಗುಂಪಿಗೂ ಸೇರಿ. ಆಮೇಲೆ ನಾವು ಇಸ್ರೇಲಿನ ಜೊತೆಗೆ ಬಹಳ ಒಳ್ಳೆ ನಂಟಿದೆ ಅಂತೇಳಿ ನಮ್ಮ ಸೈನ್ಯನೂ ಕಲಿಸ್ತಾ ಇಲ್ಲ. ಕರೆಕ್ಟ್, ಬರೀ ಸಾಮಗ್ರಿಗಳು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನಮ್ಮ ಟೆಕ್ನಾಲಜಿ ಅವ್ರಿಗೆ ಕೊಡ್ತಾ ಇದ್ವಿ, ಅವ್ರ ಟೆಕ್ನಾಲಜಿ ನಾವು ಅಳಿಸ್ಕೊಳ್ತಾ ಇದ್ವಿ. ಬಟ್ ಅನ್ಲೈಕ್ ಪಾಕಿಸ್ತಾನ್ ವಿಚ್ ಇಸ್ ನೌ ಫೋರ್ಸ್ ಟು ಸೆಂಡ್, ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಅಂಡ್ ಅಲ್ಲೋಗಿ ಟ್ರಂಪ್ ಜೊತೆ ಕುತ್ಕೊಂಡು ಬಿರಿಯಾನಿ ಎಲ್ಲ ತಿನ್ಬಿಟ್ಟು, ಸೊ ನೌ ದೇ ಆರ್ ಬೌಂಡ್ ಟು ಸೆಂಡ್ ದೇರ್ ಸೋಲ್ಜರ್ಸ್. ಸೊ ಈಗ ಈ ವಿಷಯದಲ್ಲೂ ಇಂತಹ ಭೀಕರ ಯುದ್ಧ ನಡೆಯುವಾಗಲೂ ಭಾರತ ಯಾವ ಒಂದು ಅಡ್ವರ್ಸ್ ಕಮೆಂಟ್ ಮಾಡಿಲ್ಲ. ಅಫ್ಕೋರ್ಸ್ ನಮಗೆ ತೈಲದ ಸರಬರಾಜು ತಾತ್ಕಾಲಿಕವಾಗಿ ನಿಂತೋಗಿದೆ, ಮೇನ್ಲಿ ಅನಿಲ ಸರ್ಕಾರ. ಆಮೇಲೆ ನೋಡಿ, ಈವನ್ ಡಿಸ್ಪೈಟ್ ಇದು ವಾರ್, ಎಲ್ಲಾ ಕಚ್ಚಾ ತೈಲಗಳು ಭಾರತದ ಜಾಮ್ನಗರ್ಗೆ ಬರಬೇಕು. ಈ ವೆನಿಜುಲಾ ಏನು ಆಯಿಲ್ ಹೆವಿ ಕ್ರೂಡ್ ಅಂತ ಹೇಳ್ತೀವಲ್ಲ, ಅದು ಸಲ್ಫರ್ ಕಂಟೆಂಟ್ ತುಂಬಾ ಇದೆ. ಸೊ ಇನ್ನೆಲ್ಲೂ ಇಲ್ಲ. ಇವತ್ತು ಅಮೆರಿಕದಲ್ಲಿ ಅಂಬಾನಿ ತೈಲ ಸಂಸ್ಕರಣಾ ಘಟಕ, ಅದು ಅಂಬಾನಿದು, ಅಂದ್ರೆ ಇಂಡಿಯನ್ ಇಸ್ ಬಿಲ್ಡಿಂಗ್ ದಟ್. ಸೊ ನಾವು ಅಮೆರಿಕ ಮತ್ತು ಭಾರತದ ನಡುವೆನೂ ಸಂಬಂಧ ಮಧ್ಯ ಟ್ರಂಪ್ ಒಂದಿಷ್ಟು ಉಚ್ಚಾಟ ಆಡದ, ಬಟ್ ಇಟ್ಸ್ ಓಕೆ. ಅಂಡ್ ವಿತ್ ರಷ್ಯಾ ಆಲ್ಸೋ ಅವರ್ ರಿಲೇಶನ್ಶಿಪ್ ಇಸ್ ವೆರಿ ವೆಲ್ ಬ್ಯಾಲೆನ್ಸ್ಡ್. ಫೈನ್ ಸರ್, ನಾನು ಮತ್ತಷ್ಟು ಮಾತಾಡಿಸ್ತೀನಿ. ಈಗ ಇಲ್ಲಿ ಇನ್ನೊಂದು ಕಡೆ ಏನಾಗ್ತಿದೆ ಅಂತ ಹೇಳಿದ್ರೆ, ನೋಡಿ, ಇಸ್ರೇಲ್ಗೆ ಇರಾನ್ ಮೇಲಿನ ಯುದ್ಧಕ್ಕೆ ಕಾರಣಗಳಿರಬಹುದೇನೋ. ಇರಾನ್ ತನ್ನ ಪ್ರಾಕ್ಸಿಗಳ ಮೂಲಕವಾಗಿ, ಪ್ರಾಕ್ಸಿ ಅಂದರೆ ಇರಾನ್ ಪರನೇ ಅವ್ರು ಹೋರಾಟ ಮಾಡಬೇಕು, ಇರಾನ್ ಹೆಸರು ಬರಬಾರದು ಅಂತ. ಯಾರ್ಯಾರದು? ಹಮಾಸು, ಹೆಜ್ಬುಲ್ಲಾ,
ಈ ಥರದವ್ರು ಇಟ್ಕೊಳ್ಳೋದು, ಪ್ಯಾಲೆಸ್ತೀನ್ನ ಮುಂದೆ ಮಾಡ್ಕೊಳ್ಳೋದು, ಗಾಜಾ ಪಟ್ಟಿ ಮುಂದೆ ಮಾಡ್ಕೊಳ್ಳೋದು, ಈ ಥರ ಇಸ್ರೇಲ್ ಮೇಲೇನೋ ದಾಳಿ ಮಾಡಿಬಿಡ್ತಾರೆ, ಇಸ್ರೇಲ್ ಒಂದು ಭಯ ಇದೆ, ಇಸ್ರೇಲ್ ಜನನ ಕೊಂದುಬಿಟ್ರು ಅವರು, ಈ ಕಾರಣ ಇಟ್ಕೊಂಡು ಇಸ್ರೇಲ್ ಒಂದು ಕಡೆ ಇರಾನ್ ಮೇಲೆ ಯುದ್ಧ ಮಾಡಿದ್ರೂ ಕೂಡ ಅಮೇರಿಕಕ್ಕೆ ನಯಾ ಪೈಸೆ ಬಿಡಿಗಾಸಿನ ಕಾರಣಗಳಿಲ್ಲ. ಇರಾನ್ ಮೇಲೆ ಯುದ್ಧ ಮಾಡೋಕ್ಕೆ ಹೋದರೂ ಅಷ್ಟೇ, ಅಥವಾ ರಷ್ಯಾದ ವಿರುದ್ಧವಾಗಿ ಯುಕ್ರೇನನ್ನು ಸಪೋರ್ಟ್ ಮಾಡೋ ವಿಚಾರಕ್ಕಾದರೂ ಅಷ್ಟೇ, ಅಥವಾ ಬೇರೆ ಕಾರಣ. ನಿಮಗೆ ವೆನಿಜುವೆಲಾಗೆ ಏನು ಕಾರಣ ಇತ್ತು ರೀ? ಅಮೆರಿಕಕ್ಕೂ ವೆನಿಜುವೆಲಾಗೂ ಏನು ಕಾರಣ ಇತ್ತು? ಗ್ರೀನ್ಲ್ಯಾಂಡ್ಗೆ ಏನು ಕಾರಣ ಬರ್ತಾ ಇದೆ ಅಂತ ಬಂದಾಗ ಅಮೆರಿಕಕ್ಕೆ ನಿಜವಾಗ್ಲೂ ವಿಚಾರಗಳು ಏನೇ ಇರಲಿ ಅಮೆರಿಕಕ್ಕೆ ಯಾರಾದರೂ ಪಾಠ ಕಲಿಸೋರು ಬಂದೇ ಬರ್ತಾರಾ? ಅಪ್ರಚೋದಿತ ದಾಳಿಗಳಾಗಬಾರ್ದು ಅಂತ, ಅನ್ಪ್ರವೋಕ್ಡ್. ಅದು ನಿಮಗೆ ಪ್ರವೋಕ್ ಮಾಡಿದ್ದಾರೆ, ಅಮೆರಿಕದ ನೆಲಕ್ಕೆ ಯಾರೋ ನುಗ್ಗಿಬಿಟ್ಟಿದ್ದಾರೆ, ನ್ಯೂಯಾರ್ಕಲ್ಲಿ ಯಾರೋ ಹಾಳು ಮಾಡಿಬಿಟ್ರು, ವಾಷಿಂಗ್ಟನ್ನಲ್ಲಿ ಏನೋ ತೊಂದರೆ ಮಾಡಿಬಿಟ್ರು ಅಂದಾಗ ದಾಳಿ ಮಾಡೋದು ಸಹಜ. ನನ್ನ ಡಿಫೆನ್ಸ್ಗೆ ನಾನು ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿ ಅಲ್ಲಿ ರೆಜಿಮ್ ಚೇಂಜ್ ಮಾಡಿಬಿಡ್ತೀನಿ, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ಗೆ ಇನ್ನೇನೋ ಮಾಡಿಬಿಡ್ತೀನಿ, ನಾನು ಇರಾಕಲ್ಲಿ ಸದ್ದಾಮ್ ಹುಸೇನ್ಗೆ ನೇಣ ಹಾಕಿಬಿಡ್ತೀನಿ. ಈ ನಿಲುವುಗಳಿದೆಯಲ್ಲ, ಈ ನಿಲುವುಗಳಿಗೆ ಕೊನೆಯನ್ನು ಇರಾನೇ ಹಾಡುತ್ತಾ, ಚೈನಾ ಆ್ಯಂಡ್ ರಷ್ಯಾ ಸಪೋರ್ಟ್ ಮಾಡಿಕೊಂಡು ಇರಾನ್ನ ಮುಂದೆ ಬಿಟ್ಟು ಇದಾಗುತ್ತಾ?